ಜನರು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ಜಾಗೃತರಾಗಬೇಕೆಂದು ರಾಮದುರ್ಗ ಸಿಪಿಐ ವಿನಾಯಕ್ ಬಡಿಗೇರವರು ತಿಳಿಸಿದರು. ಸುರೇಪಾನ್ ಪೊಲೀಸ್ ಠಾಣೆ ಹಾಗೂ ಶ್ರೀ ಫಲಹಾರೇಶ್ವರ ಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಗುರುವಾರ ಸುರೇಪಾನ್, ಮನಿಹಾಳ್, ಅವಳಿ ಗ್ರಾಮಗಳಲ್ಲಿ ಜಾಗೃತಿ ಜಾಥಾ ಮತ್ತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಾದಕ ವಸ್ತುಗಳ ಸೇವನೆಯು ವ್ಯಕ್ತಿಯ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಕುಟುಂಬ ಮತ್ತು ಸಮಾಜದ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ. ಇಂತಹ ದುಷ್ಟ ವೃತ್ತಿಗಳನ್ನು, ದುಶ್ಚಟಗಳನ್ನು ತಡೆಯಲು ಪೊಲೀಸ್ ಇಲಾಖೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಜಾಥಾಗೆ ಸುರೇಪಾನ್ ಪೊಲೀಸ್ ಠಾಣೆ ಪಿಎಸ್ಐ ಗುರುರಾಜ್ ಕಲಬುರ್ಗಿ ಅವರು ಚಾಲನೆ ಕೊಟ್ಟರು. ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ, ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಜಾಥಾದಲ್ಲಿ ಭಾಗವಹಿಸಿ ಮಾದಕ ವಸ್ತುಗಳಿಗೆ ಇಲ್ಲ ಎನ್ನೋಣ, ಆರೋಗ್ಯಕರ ಸಮಾಜ ನಿರ್ಮಿಸೋಣ, ಯುವ ಜನತೆ ದೇಶದ ಶಕ್ತಿ ಎಂಬ ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಜಾಥಾವು ಸುರೇಪಾನ್, ಮನಿಹಾಳ್, ಅವಳಿ ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯ, ಆರ್ಥಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಿಗೆ ಸಂದೇಶವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಫಲಹಾರೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಡಿ.ಟಿ. ಹೊಸಮನಿ, ನಾಡ ಕಚೇರಿಯ ಉಪ ತಹಶೀಲ್ದಾರ್ ಶಿವಪ್ಪ ಮಡಿವಾಳರ್, ಸುರೇಪಾನ್ ಪೊಲೀಸ್ ಠಾಣೆ ಎಎಸ್ಐ ಎಲ್.ಟಿ. ಪವಾರ್, ಎಸ್.ಯು. ಮೆಣಸಿನಕಾಯಿ, ಹವಾಲ್ದಾರ್ ರಮೇಶ್ ಚಿಕ್ಕಣ್ಣವರ್, ಯು.ಎಂ. ಕೊಡ್ಲಿವಾಡ್, ಆರ್.ಎನ್. ಗಾಣಿಗೇರ್, ಬಿ.ಎಸ್. ಪತ್ತಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ಶಿಕ್ಷಕರಾದ ಎಸ್.ಎಸ್. ಬೆಂಡಿಗೇರಿಮಠ್, ಎಂ.ಜಿ. ಹಿರೇಮಠ್, ಎ.ಪಿ. ಕಮ್ಮಾರ್, ಬಿ.ಎಸ್. ಕುಲಕರ್ಣಿ, ಬಿ.ವಿ. ಪಾಟೀಲ್, ವೈ.ವಿ. ಗೊರವನಕೊಳ್ಳ, ಎನ್.ಎಂ. ಎಲಿಗಾರ್, ಎಂ.ಡಿ. ಮುಲ್ಲಾ, ಸೀಮಾ ವರ್ಣೇಕರ್, ರಾಘವೇಂದ್ರ ಜೋರಾಪುರ್, ವಿನೋದ್ ಡೋಂಬರ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಜಾಥಾದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ವರದಿ ಬಸನಗೌಡ ಪ. ಪಾಟೀಲ್, ಸುರೇಪಾನ್. ದೇಶಕ್ಕಾಗುವಂತಹ ಆರ್ಥಿಕ ನಷ್ಟ, ವ್ಯಕ್ತಿಗಾಗುವಂತಹ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ. ಬಟ್ ಈ ತಿಂಗಳಲ್ಲಿ ಸ್ಪೆಸಿಫಿಕ್ ಆಗಿ ಹೆಚ್ಚಿನ ಪ್ರಮಾಣದ ಒಳಗಡೆ ಈ ರೀತಿ ಅರಿವಿನ ಕಾರ್ಯಕ್ರಮಗಳನ್ನು ಮೂಡಿಸೋ ಮುಖಾಂತರ ಜನರಲ್ಲಿ ಮಾದಕ ದ್ರವ್ಯಗಳಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಇರುತ್ತೆ. ಮಾದಕ ದ್ರವ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದು ಯುವಕರಲ್ಲೇ ಇರ್ತದೆ. ಆಮೇಲೆ ಅದಕ್ಕಾಗಿ ನಾವು PUC ಮತ್ತು ಅಬೋವ್ ಯಾರಿರ್ತಾರೆ, PUCಯಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಟ್ಟುಕೊಂಡು ಈ ಕಾರ್ಯಕ್ರಮ ಮಾಡೋದ್ರಿಂದ ಅವರಿಗೆ ಎಲ್ಲೋ ತಲೆಯಾಗ ಒಂದು ಬರ್ತದೆ, ಇದ್ರ ಬಗ್ಗೆ ಕಠಿಣ ಕಾನೂನುಗಳಿದಾವೆ, ಇದರಿಂದ ಈ ರೀತಿ ನಮ್ಮ ಕುಟುಂಬಕ್ಕೆ ಎಲ್ಲವೂ ತೊಂದರೆ ಆಗ್ತದೆ ಅನ್ನೋದೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತೀವಿ ಅಷ್ಟೇ. ಆ ಪ್ರಕಾರ ಇವತ್ತು ನಮ್ಮ ಇವರ ಸಹಯೋಗದೊಂದಿಗೆ, ನಮ್ಮ ಸಹಯೋಗದೊಂದಿಗೆ ಫಲಹಾರೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮಕ್ಕಳನ್ನು ಕರ್ಕೊಂಡು ನಾವು ಒಂದು ಜಾಥಾ ಮಾಡಿದ್ದೀವಿ. ಅಲ್ಲ ಸರ್, ಇಲ್ಲಿ ಮಾವ ಸಿಕ್ಕಾಪಟ್ಟೆ ಮಾರ್ತಾರಲ್ಲ ಸರ್, ಮಾವದ ಬಗ್ಗೆ ಏನಾರ ಒಂದು ಸ್ವಲ್ಪ ಹೇಳಕ್ಕೆ ನೀವು? ಆ್ಯಕ್ಚುಲಿ ಕೊಟ್ಪಾಯಟ್ಟಲ್ಲಿ ಮಾವ ಬೆಳಗ್ಗೆ 6 ಗಂಟೆ ಅಂತ ಚಾಲು. ಯಾವುದೇ ಸಿಗರೇಟ್ ಹಿಡ್ಕೊಂಡು ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳನ್ನು ಅದರದ್ದು ಪ್ರಿವೆನ್ಷನ್, ಯಾವ ರೀತಿ ಯೂಸ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕೊಟ್ಪ ಅಂತ ಹೇಳುವುದು ಕಾಯ್ದೆ ಇದೆ. ಆ ಕಾಯ್ದೆ ಒಳಗಡೆ ನಾವು ಫೈನ್ ವಿಧಿಸೋಕ್ಕೆ ಅವಕಾಶ ಇದೆ. ಈಗ ನೀವು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದೀರಿ. PS ಅವ್ರ ಕಡೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಟ್ಪ ಪ್ರಕರಣಗಳನ್ನ ದಾಖಲಿಸ್ತೀವಿ. ಹಾಂ ಸರ್, ಅದರ ಓಕೆ, ಥ್ಯಾಂಕ್ ಯು. ಹೌದು ಸರ್.
ಕೈ ಮಾಡ್ತಾರೆ